ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಬರ್ತಾ ಇರಬೇಕಾದ್ರೆ ಸಿದ್ದು ಸಡನ್ನಾಗಿ ಶಾರದಾಗೆ ಡ್ಯಾಶ್ ಹೊಡೆದ ತಕ್ಷಣ ಏನು ಸರ್ ನೋಡ್ಕೊಂಡು ಬರಬಾರ್ದು ಅಂತ ಅಂದಾಗ ನೋಡ್ಕೊಂಡೇ ಬರ್ತಾ ಇದ್ದೆ ಕಣ್ರಿ, ಆದರೆ ಎದುರುಗಡೆ ಒಂದು ಆಪ್ಸರೆ ಬಂತು, ಕಣ್ಬಿಟ್ಟು ನೋಡಿದರೆ ಅದು ನೀವು ಅಂತ ಅಂದಾಗ ಅವಳು ಸಿಕ್ಕಾಬಟ್ಟೆ ನಾಚಿಕೆ ಪಡ್ತಾ ಇರ್ತಾಳೆ. ಹಾಗೆ ಈ ಅಪ್ಸರಿಗೆ ಗಂಧರ್ವ ಯಾವ ರೀತಿ ಕಾಣಿಸ್ತಿದ್ದಾನೆ ಅಂತ ಅಂದಾಗ, ಏನು ಸರ್ ನಿಮ್ಮ ಮಾತಿನ ಅರ್ಥ ಅಂತ ಟೀಸ್ ಮಾಡ್ತಾ ಇರ್ತಾಳೆ. ಏನಿಲ್ಲ, ಇವತ್ತು ನಾನು ಯಾವ ರೀತಿ ಕಾಣಿಸ್ತಿದ್ದೀನಿ, ಪಂಚೆ ಶರ್ಟ್ ಹಾಕ್ಕೊಂಡು, ಅದನ್ನು ಹೇಳ್ರಿ ಶಾರದಾ ಅವರೇ ಅಂತ ಸಿದ್ದು ಕೇಳ್ತಾ ಇರ್ತಾನೆ. ಹಾಗೆ ಯಾಕ್ರಿ ನನ್ನ ಆ ರೀತಿ ನೋಡ್ತಿದ್ದೀರಾ, ನಾನು ಯಾವ ರೀತಿ ಕಾಣಿಸ್ತೀನಿ ಹೇಳ್ತೀರಿ ಅಂತ ಅಂದಾಗ ನಾಚ್ಕೊಂಡು ಒಳಗಡೆ ಶಾರದಾ ಹೋಗ್ತಿರ್ಬೇಕಾದ್ರೆ ಕೈ ಹಿಡ್ಕೊಂಡು ಹೇಳ್ತೀರಾ ಇಲ್ವಾ ಅಂತ ಅಂದಾಗ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಸರ್ ಅಂತ ಹೇಳ್ತಿರ್ಬೇಕಾದ್ರೆ ಅವನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಅಷ್ಟೊತ್ತಿಗೆ ವಿಮಲ, ನಾನು ಹೇಳಿದ್ನೆಲ್ಲ ತಂದಿದ್ಯಮ್ಮ ಶಾರದಾ ಅಂತ ಅಂದಾಗ, ಹ್ಞೂ ಅಮ್ಮ, ಪೂಜೆಗೆ ಏನೇನು ಬೇಕು ಎಲ್ಲ ಐಟಮ್ ತಂದಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ವಿಮಲ ಹೇಳ್ತಾ ಇರ್ತಾಳೆ, ಆರತಿ ಬೇಕಪ್ಪ, ಪೂಜೆಗೆ ಏನೇನು ಬೇಕು ಎಲ್ಲ ತೊಗೊಂಡಿದ್ಯಾ, ಅರ್ಶಿನ ಕುಂಕುಮ ತೆಂಗಿನಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ ಅಂತ ಅಂದಾಗ ಹ್ಞೂ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಅನುಸೂಯಮ್ಮ ಎಲ್ಲಿಗೆ ಹೋದ್ರು ಅಂತ ಹುಡುಕ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅನುಸೂಯ ಬರ್ತಿರ್ಬೇಕಾದ್ರೆ ಎಲ್ಲಿಗೆ ಹೋಗಿದ್ರಿ, ನಿಮ್ಮನ್ನೇ ಹುಡುಕ್ತಿದ್ವಿ ಅಂತ ಅಂದಾಗ ಪೂಜೆಗೆ ಬಂದ ಬಳಗ ಹಾಗೆ ಅಕ್ಕಪಕ್ಕದವರೆಲ್ಲರನ್ನೂ ಕರಿಯಕ್ಕೆ ಹೋಗಿದ್ದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ವಿಮಲ ತುಂಬ ಖುಷಿಯಿಂದ, ಹೌದು ಅನುಸೂಯಮ್ಮ ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಈ ಥರ ಪೂಜೆಗೆ ಬರೀ ನಾವು ಮಾತ್ರ ಹೋಗ್ಬಾರ್ದು, ಬಂದ ಬಳಗ ಎಲ್ಲ ಬರಬೇಕು ಅಂತ ಅಂದಾಗ ಅದೇ ರೀತಿ ಶಾರದಾ ಸಿದ್ದು ನೀವಿಬ್ಬರು ಹೋಗಿ ಅಕ್ಕಪಕ್ಕದ ಮನೆಯವ್ರು ಕರೀರಿ ಅಂತ ಅಂದಾಗ ವಿಮಲ ಹೇಳ್ತಾ ಇರ್ತಾಳೆ, ನಾವು ಈ ಕೆಲಸ ಎಲ್ಲ ನೋಡ್ಕೋತಾ ಇರ್ತೀವಿ, ಪೂಜೆಗೆ ರೆಡಿ ಮಾಡ್ಕೋತಾ ಇರ್ತೀವಿ, ಬೇಗ ಅಕ್ಕಪಕ್ಕದವ್ರನ್ನ ಕರ್ದು ಬನ್ನಿ ಅಂತ ಅಂದಾಗ ಸಿದ್ದು ಶಾರದಾನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಅಷ್ಟೊತ್ತಿಗೆ ಆರತಿ ಒಳಗಡೆಯಿಂದ ತೆಂಗಿನಕಾಯಿ ತರ್ತಿರ್ಬೇಕಾದ್ರೆ ಸಡನ್ನಾಗಿ ಎಡಿದಾಗ ತೆಂಗಿನಕಾಯಿ ಎಲ್ಲ ಬಿದ್ದ ತಕ್ಷಣ ಎಲ್ಲರೂ ಶಾಕಾಗಿ ಎದ್ದು ನಿಂತ್ಕೊಬಿಡ್ತಾರೆ. ಹಾಗೆ ವಿಮಲ ಹೇಳ್ತಾ ಇರ್ತಾಳೆ, ಹುಷಾರಾಗಿ ತರಬೇಕು ತಾನೆ, ಏನು ಇಂಥ ಕೆಲಸ ಮಾಡಿದೆ ಅಂತ ಬೈತಿರ್ಬೇಕಾದ್ರೆ ಶಾರದಾ ಏನಾದರೂ ಅಮ್ಮ ಅಪಶಕನ ಆಗುತ್ತಾ ಅಂತ ಅಳ್ತಾ ಇರ್ತಾಳೆ. ಹಾಗೆ ಶಾರದವ್ರೆ ನೀವು ಕಣ್ಣೀರು ಹಾಕ್ಬೇಡಿ, ಏನೂ ಆಗಲ್ಲ, ಮಿಸ್ಸಾಗಿ ಎಡವಿದಳು ಅಷ್ಟೇ, ಆರತಿ ಹುಷಾರಾಗಿ ಬಾರಮ್ಮ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಬರೀ ತೆಂಗಿನಕಾಯಿ ಬಿದ್ದಿದ್ದು ಮಾತ್ರ ಅಲ್ಲ, ಯಾಕೋ ಬೆಳಗ್ಗೆಯಿಂದ ನನ್ನ ಎಡಗಣ್ಣು ಒದರ್ತಾ ಇದೆ, ನನಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ, ಮತ್ತೊಂದೇನಾದರೂ ತೊಂದರೆ ಆಗ್ಬೋದಾ ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ಸಹ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಸಿದ್ದುನೇ ಹೇಳ್ತಾ ಇರ್ತಾನೆ, ಏನು ಅನುಸೂಯಮ್ಮ ನೀವು ಹೆದರ್ಕೋತಿದ್ದೀರಲ್ಲ, ದೇಹದಲ್ಲಿ ವಿಟಮಿನ್ ಕಡಿಮೆ ಆದರೆ ಈ ರೀತಿ ಆಗುತ್ತೆ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಅಂದಾಗ ಅನುಸೂಯಮ್ಮನ ನೋಡಿಕೊಂಡು ವಿಮಲನೂ ಸಹ ಟೆನ್ಷನ್ ಮಾಡ್ಕೋಬೇಡಿ, ಏನಾಗಲ್ಲ, ನೀವೇ ಟೆನ್ಷನ್ ಮಾಡ್ಕೊಂಡ್ರೆ ಮಕ್ಕಳೆಲ್ಲ ಹೆದರ್ಕೋತಾರೆ, ನಾವು ಹೋಗ್ತಾ ಇರೋದು ದೇವಸ್ಥಾನಕ್ಕಲ್ವಾ, ಏನೂ ತೊಂದರೆ ಆಗಲ್ಲ, ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳ್ತಾ ಇದ್ರೆ ಯಾಕೋ ಸಿಕ್ಕಾಬಟ್ಟೆ ಗಾಬರಿ ಆಗ್ತಿದೆ ವಿಮಲಮ್ಮ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಏನು ಗೊತ್ತಾ ವಿಮಲಮ್ಮ, ಏನಾದರೂ ನರಸಿಂಹ ಬಂದರೆ ಏನು ಮಾಡೋದು ಅಂತ ಅಂದಾಗ ಶಾರದಾ ಕಣ್ಣೀರು ಆಗ್ತಾ ಇರಬೇಕಾದ್ರೆ ಸಿದ್ದು ನೀವೆಲ್ಲ ತಲೆ ಕೆಡಿಸ್ಕೋಬೇಡಿ, ಸುಮ್ಮನೆ ಇರಿ, ಆ ರೀತಿ ಏನು ಆಗಲ್ಲ ಅಂತ ಹೇಳ್ತಾ ಇರ್ತಾನೆ. ಇಲ್ಲ, ನರಸಿಂಹ ಬಂದರೆ ಏನು ಮಾಡೋದು, ಈಗಷ್ಟೇ ನಮ್ಮ ಶಾರದಾ ಹೊಸ ಜೀವನಕ್ಕೆ ಕಾಲಿಟ್ಟು ಹೇಗೋ ಅಡ್ಜಸ್ಟ್ ಆಗ್ತಾ ಇದ್ದಾಳೆ, ಏನಾದರೂ ತೊಂದರೆ ಆದರೆ ಏನು ಮಾಡಲಿ ಅಂತ ಅಂದಾಗ ಆ ರೀತಿ ಏನೂ ಆಗಲ್ಲ, ಅವ್ನು ಬಂದರೆ ನಾನಿದನ್ನು ನೋಡ್ಕೊಳ್ಳೋಕ್ಕೆ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನಾನು ಇರಬೇಕಾದ್ರೆ ಶಾರದವ್ರನ್ನ ಯಾರೂ ಏನೂ ಮಾಡೋಕ್ಕಾಗಲ್ಲ, ಶಾರದವ್ರೆ ನೀವು ಕಣ್ಣೀರು ಹಾಕ್ಬೇಡಿ, ಬನ್ನಿ ಪೂಜೆಗೆ ತಡವಾಗುತ್ತೆ, ಅಕ್ಕಪಕ್ಕದವ್ರನ್ನ ಕರೆದು ಬರೋಣ ಅಂತ ಶಾರದಾನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಶಾರದಾ ಮತ್ತು ಸಿದ್ದು ದೇವಸ್ಥಾನಕ್ಕೆ ಬರ್ತಾ ಇರಬೇಕಾದ್ರೆ ಅಲ್ಲಿರೋ ಜನಗಳನ್ನೆಲ್ಲನೂ ಪೂಜೆ ಕರೀತಿರ್ಬೇಕಾದ್ರೆ ಹಾಗೆ ಪಕ್ಕದ ಮನೆ ಗೀತಕ್ಕನ ಕರಿತಾ ಇರ್ತಾಳೆ, ಬನ್ನಿ ಅಕ್ಕ ಪೂಜೆ ಇದೆ ಅಂತ ಅಂದಾಗ ಎಷ್ಟು ದಿನ ಆಯಿತು ಊರಿಗೆ ಬಂದು ಅಂತ ಶಾರದಾನ ಕೇಳ್ತಿರ್ಬೇಕಾದ್ರೆ ಅಕ್ಕ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ, ಅದಕ್ಕೋಸ್ಕರ ಬಂದಿದ್ದೀವಿ, ಮನೆಯವರೆಲ್ಲ ಕರ್ಕೊಂಡು ಬರಬೇಕು ಅಂತ ಅಂದಾಗ ಶಾರದಾ ಖಂಡಿತ ನೀನು ಹೇಳಿದ್ಮೇಲೆ ಬರ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ದೀಪು ಅಪ್ಪ ಅಂತ ಓಡಿ ಬಂದು ಸಿದ್ದನ ಹಾಗೆ ಮಾಡ್ಕೋತಾ ಇರ್ತಾಳೆ. ನೀನಾಕೆ ಬಂದೆ ಪುಟ್ಟ, ನೀನು ಅಜ್ಜಿ ಮತ್ತು ಅತ್ತೆ ಜೊತೆ ಬರಬೇಕಿತ್ತು ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ ನಾನು ಏನಕ್ಕೆ ಬಂದೆ ಅಂತ ಅಂದರೆ ಎಲ್ಲರೂ ನಿಮ್ಮ ಮಗಳಲ್ಲಿ ಅಂತ ಕೇಳ್ತಾರೆ, ಅದಕ್ಕೋಸ್ಕರ ಬಂದೆ ಅಂತ ಅಂದಾಗ ಸಿದ್ದು ಶಾರದನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದ್ರೆ ಅಕ್ಕಪಕ್ಕ ಜನಗಳೆಲ್ಲರೂ ಸಹ ಇದೇನಿದು ದೀಪು ನರಸಿಂಹನ ಮಗಳಲ್ವಾ, ಇವಳು ನೋಡಿದರೆ ಅಪ್ಪ ಅಪ್ಪ ಅಂತ ಇದು ಯಾರನ್ನೋ ಕರಿತಾ ಇದ್ದಾಳಲ್ಲಪ್ಪ, ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಚೇಂಜ್ ಆಗ್ತಾರೆ ಅಂತ ಅಂದ್ಕೊಂಡಿದ್ವಿ, ಮಕ್ಕಳು ಸಹ ಚೇಂಜ್ ಆಗ್ತಾರ ಅಂತ ಅಂದಾಗ ಶಾರದಾ ಕಣ್ಣೀರು ಹಾಕೊಂಡು ನಿಂತ್ಕೊಂಡಿದ್ರೆ ಸಿದ್ದುಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಕೋಪ ಮಾಡಿಕೊಂಡು ಏನು ಮಾತಾಡ್ತಿದ್ದೀರಾ, ನನ್ನ ಮಗಳು ನನ್ನನ್ನು ಅಪ್ಪ ಅಂತ ಕರೆದರೆ ಇನ್ನೇನಂತ ಕರಿಬೇಕು ಅಂತ ಅಂದಾಗ ಯಾರನ್ನ ಅಪ್ಪ ಅಂತ ಕರೆಯೋಕ್ಕಾಗಲ್ಲ ಕಣಪ್ಪ, ನರಸಿಂಹನ ಮಗಳಲ್ವ ಇವಳು ಅಂತ ಅಂದಾಗ ಹೌದು ಇವಳು ನರಸಿಂಹನ ಮಗಳು, ಆದರೆ ಇವಾಗ ಇವಳು ನನ್ನ ಮಗಳು ಅಂತ ಅಂದಾಗ ಏನಪ್ಪ ಹಿಂಗಂತಿದ್ಯಾ ಅಂತ ಅನ್ಬೇಕಾದ್ರೆ ಇನ್ನೇನು ಅಪ್ಪ ಆದವನು ಬರೀ ಮಕ್ಕಳನ್ನ ಹುಡ್ಸಿದ್ರೆ ಸಾಲದು, ಅವಕ್ಕೆ ಸಮಾಜದಲ್ಲಿ ಗೌರವ ಸ್ಥಾನ ಸಿಗೋ ರೀತಿ ಮಾಡಬೇಕು, ಆದರೆ ಅವನಿಗೆ ಅದಿಲ್ಲ, ನಡು ನೀರಲ್ಲಿ ಒಂದು ಹೆಣ್ಣ ಬಿಟ್ಟೋಗಿದ್ದಾನೆ, ನಾನು ಲೈಫ್ ಕೊಟ್ಟಿದ್ದೀನಿ, ಅದರಲ್ಲೂ ನಾವಿಬ್ಬರು ಇಷ್ಟಪಟ್ಟು ಮದುವೆ, ನಿಮಗೇನು ಪ್ರಾಬ್ಲಮ್ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಏನಪ್ಪ ಹಿಂಗಂತೀಯ, ಸಮಾಜ ಯಾವ ರೀತಿ ನೋಡುತ್ತೆ ಗೊತ್ತಾ ಅಂತ ಗೀತಕ್ಕೆ ಹೇಳ್ತಿರ್ಬೇಕಾದ್ರೆ ಸಮಾಜ ಎಷ್ಟು ಮುಂದುವರೆದಿದೆ ಅಂತ ನಿಮಗೇನಾದರೂ ಗೊತ್ತಾ, ಒಂದು ಹೆಣ್ಣ ನಡು ನೀರಲ್ಲಿ ಬಿಟ್ಟೋಗಿದ್ರಲ್ಲ, ಅದಕ್ಕೆ ಇನ್ನೊಬ್ಬ ಗಂಡಸು ಬಂದು ಲೈಫ್ ಕೊಟ್ಟು
ಒಂದು ತಪ್ಪ, ನೀವು ನೋಡೋ ದೃಷ್ಟಿ ತಪ್ಪಾಗಿದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಅನ್ಬೇಕಾದ್ರೆ, ಏನಪ್ಪ ಏನಾರು ಹೇಳಿದರೆ ಈ ರೀತಿ ಹೇಳ್ತೀಯ ಅಂತ ಅನ್ಬೇಕಾದ್ರೆ, ಈ ಕಡೆ ಶಾರದಾ ಕೋಪ ಮಾಡಿಕೊಂಡು, ಯಾರಿಗೂ ಬರ್ದಿರೋ ಪ್ರಶ್ನೆ ನಿಮಗೇನಕ್ಕೆ ಬಂದಿದೆ ಗೀತಕ್ಕ, ನಮ್ಮ ಲೈಫು ನಮ್ಮ ಇಷ್ಟ, ನಮ್ಮ ಲೈಫಲ್ಲಿ ನಾವು ಚೆನ್ನಾಗಿದ್ದೀವಿ, ಹಾಗೆ ನಾವಿಬ್ಬರು ಇಷ್ಟಪಟ್ಟೆ ಮದುವೆ ಆಗಿದ್ದು, ಇದಕ್ಕೆಲ್ಲ ಕಾರಣ ದೀಪು, ಅವಳೇ ಅಪ್ಪ ಅಂತ ಒಪ್ಕೊಂಡ್ಮೇಲೆ ನಿಮಗೇನು ಪ್ರಾಬ್ಲಮ್ಮು, ಸಾಧ್ಯವಾದರೆ ಆರಿಸಿ, ಇಲ್ಲ ಅಂತಂದರೆ ಸುಮ್ಮನೆ ಇದ್ಬಿಡಿ, ಈ ರೀತಿ ಎಲ್ಲ ಚುಚ್ಚು ಮಾತಾಡಬೇಡಿ ಅಂತ ಅಂದಾಗ, ಅಲ್ಲಪ್ಪ ಸಿದ್ದು, ನೀನು ಶಿವನಾರಾಯಣವ್ರ ಮೊಮ್ಮಗ ತಾನೇ, ಅವರು ಸಹ ಈ ಊರಿಗೆ ಬಂದಿದ್ದಾರೆ ಅಂಥದ್ರಲ್ಲಿ ನೀನು ಅವ್ರ ಜೊತೆ ಬರಬೇಕು ತಾನೇ, ಏನಕ್ಕೆ ಬಂದಿಲ್ಲ ಅಂತ ಅಂದಾಗ, ಸಿದ್ದು ಶಾರದಾ ಒಬ್ಬರ ಮುಖ ಒಬ್ಬರು ನೋಡ್ತಾ ಇರಬೇಕಾದ್ರೆ, ಗೊತ್ತಾಗ್ತಿಲ್ವಾ ಏನೋ ಸಮಸ್ಯೆ ಇದೆ, ನಮಗೆ ಯಾಕೆ ಬಾರೆ ಇವ್ರ ಮನೆ ವಿಷಯ ಅಂತ ಅಲ್ಲಿನ ಜನಗಳೆಲ್ಲ ಹೋಗ್ತಾ ಇದ್ದರೆ, ಸಿದ್ದು ಶಾರದನಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಶಾರದಾ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ನಾವು ಇವ್ರನ್ನೆಲ್ಲ ಕರೀಲೇಬಾರ್ದಿತ್ತು, ನಮ್ಮ ಪಾಡಿ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಕರೆದು ನಾವೇ ಅವಮಾನ ಮಾಡಿಸ್ಕೊಂಡಾಗ ಆಯಿತು ಸರ್ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಶಾರದಾ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ಊರಿನವರು ಪ್ರೀತಿ ತೋರಿಸ್ತಾರೆ ಅಂತ ಮಾತಾಡ್ಸಿದ್ರೆ ಬಾಯಿ ಬಂದಾಗ ಬೈತಾ ಇದ್ದಾರೆ ಸರ್ ಅಂತ ಅಂದಾಗ, ಹೋಗ್ಲಿ ಬಿಡಿ ಶಾರದವ್ರೆ, ಆಡೋರ ಬಾಯಿನ ನಾವು ಮುಚ್ಚಕ್ಕಾಗಲ್ಲ, ಅವರು ಬದುಕಿರೋದೇ ಅದೇ ರೀತಿ ಶಾರದವ್ರೆ, ಏನು ಮಾಡೋಕ್ಕಾಗಲ್ಲ, ಬದುಕನ್ನ ಚೌಕಟ್ಟು ರೀತಿಯಲ್ಲಿ ನೋಡ್ತಾ ಇರ್ತಾರೆ, ಅವ್ರ ಚೌಕಟ್ಟನ್ನ ನಾವು ಮೀರ್ಸೋಕ್ಕಾಗಲ್ಲ, ಆದರೆ ಅದನ್ನು ಮೀರಿ ನಾವು ಮುಂದೆ ಬಂದಿದ್ವಿ, ಮುಂದೆ ಘಟ್ಟದಲ್ಲಿ ಬಂದಿದ್ದೀವಿ, ನೀವು ತಲೆ ಕೆಡಿಸ್ಕೋಬೇಡಿ, ಬನ್ನಿ ಮುಂದಿನ ಕಾರ್ಯ ಏನಾಗುತ್ತೆ ನೋಡೋಣ ಅಂತ ಶಾರದನ್ನ ಕಣ್ಣೀರೊರೆಸಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ದಶರಥ ಫ್ಯಾಮಿಲಿ ಎಲ್ಲರೂ ಸಹ ಟೆಂಪಲ್ಗೆ ಬರ್ತಾ ಇರ್ತಾರೆ. ಇನ್ನೊಂದು ಕಡೆ ಸಿದ್ದು, ಶಾರದಾ, ಅನಸೂಯನೂ ಸಹ ಟೆಂಪಲ್ಗೆ ಬರ್ತಾ ಇರಬೇಕಾದ್ರೆ ಮಿಸ್ಸಾಗಿ ಜ್ಯೋತಿಕಾ ಅವ್ರನ್ನ ನೋಡಿ ಸಿಕ್ಕಾಬಿಟ್ಟೆ ಕೋಪ ಮಾಡ್ಕೋತಾ ಇರ್ತಾಳೆ. ಅಲ್ಲ ಗ್ರಾನಿ, ಇದನ್ನು ಕೋಇನ್ಸಿಡೆನ್ಸ್ ಅನ್ಕೋಬೇಕೋ ಅಥವಾ ಬೇಕು ಬೇಕು ಅಂತ ಈ ಶಾರದಾ ನಮ್ಮನ್ನು ಫಾಲೋ ಮಾಡ್ತಿದ್ದಳು, ನನಗಂತೂ ಗೊತ್ತಿಲ್ಲ, ಮಿಸ್ಸಾಗಿ ಕಾರ್ ರಿಪೇರಿ ಹತ್ರ ಏನೋ ಕೋಇನ್ಸಿಡೆನ್ಸ್ ಅಂತ ಅಂದ್ಕೊಂಡೆ, ಆದರೆ ಇವಾಗ ನೋಡಿದರೆ ನಮ್ಮನ್ನೇ ಫಾಲೋ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾಳಲ್ಲ ಅಂತ ಅಂದಾಗ, ಅದನ್ನು ಬೇರೆ ಕೇಳ್ತೀಯಲ್ಲ, ಅವಳು ಬೇಕು ಬೇಕು ಅಂತ ಇಲ್ಲಿವರೆಗೂ ಬಂದಿದ್ದಾಳೆ, ಹಾಗೆ ಜನಗಳನ್ನೇನಾದರೂ ಬಿಟ್ಟಿದ್ದಾಳೆ ಅಂತ ಅನಿಸುತ್ತೆ, ಅದಕ್ಕೆ ಯಾವಾಗಲೂ ನಮ್ಮನ್ನೇ ಫಾಲೋ ಮಾಡ್ತಿದ್ದಾಳೆ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಜೊತೆಗೆ ಊರಿನ ಜನಗಳೆಲ್ಲ ಬಂದು, ತಾತ ಶಿವನಾರಾಯಣವ್ರ ಹತ್ರ ಚೆನ್ನಾಗಿದ್ದೀರಾ, ನಿಮ್ಮ ಬಗ್ಗೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ, ಇಲ್ಲಿಂದ ಬೆಂಗಳೂರಿಗೆ ಹೋಗಿ ದೊಡ್ಡ ಸಾಧನೆ ಮಾಡಿ ದೊಡ್ಡ ದೊಡ್ಡ ಕಂಪನಿ ಬಿಸ್ನೆಸ್ ಎಲ್ಲ ನೋಡ್ಕೋತಿದ್ದಾರಂತೆ, ಅದು ನಮಗೆ ಹೆಮ್ಮೆ ವಿಷಯ, ಆದರೆ ಅಂತ ಅನ್ಬೇಕಾದ್ರೆ ಎಲ್ಲರೂ ಶಾಕಾಗಿ ಊರಿನ ಜನಗಳ ಮುಖನ ನೋಡ್ತಾ ಇರ್ತಾರೆ. ಆದರೆ ಏನು ಹೇಳಿ ಅಂತ ತಾತ ಕೇಳ್ತಿರ್ಬೇಕಾದ್ರೆ, ಇದು ನಿಮ್ಮ ಪರ್ಸ್ನಲ್ ವಿಷಯ, ನಿಮ್ಮ ಮನೆತನದ ವಿಷಯ, ನಾವು ಕೇಳಬಾರ್ದು, ನಿನ್ನೆ ಒಂದು ವಿಷಯ ನಮ್ಮ ಕಿವಿಗೆ ಬಿತ್ತು, ಆದರೂ ಸಹ ಕೇಳ್ತೀವಿ ಅಂತ ಅಂದಾಗ, ಪರವಾಗಿಲ್ಲ ಹೇಳಿ ಅಂತ ಅಂದಾಗ, ನಿಮ್ಮ ಮೊಮ್ಮಗ ಸಿದ್ಧಾರ್ಥ ಅವ್ರನ್ನ ನೀವು ದೂರ ಇಟ್ಟಿದ್ದಾರಂತೆ ಅಂತ ಅಂದಾಗ ತಾತನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಏನು ನಿಮ್ಮ ಮೊಮ್ಮಗ ಒಂದು ಚಿಕ್ಕ ತಪ್ಪು ಮಾಡ್ದ ಅಂತ ನೀವು ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ದೀರಂತೆ, ಊರಿಗೆ ದೊಡ್ಡವರು, ನೀವು ಈ ರೀತಿ ಮಾಡೋದು ಸರಿನಾ ಅಂತ ಕೇಳ್ತಾ ಇದ್ರೆ ಇವರಿಗೆಲ್ಲ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಅವನೇನೋ ಒಂದು ಚಿಕ್ಕ ತಪ್ಪು ಮಾಡ್ದ ಅಂತ ಮೊಮ್ಮಗನ ಸ್ಥಾನ ಬದಲಾಗಲ್ಲ ಅಲ್ವಾ ಗೌಡ್ರೆ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದು ಬರ್ತಾನೆ. ನಿಮಗೆ ಇದನ್ನೆಲ್ಲ ಯಾರು ಹೇಳಿದ್ರು, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಇವ್ರ ಬಗ್ಗೆ, ನಿಮಗೆ ತಪ್ಪು ಮಾಹಿತಿ ಯಾರೋ ಕೊಟ್ಟಿದ್ದಾರೆ, ನಾವು ಬೇರೆ ಬೇರೆ ಕಾರಲ್ಲಿ ಬಂದ್ವಿ ಹಂಗಂದ ತಕ್ಷಣ ನಮ್ಮ ತಾತ ನಮ್ಮನ್ನು ಹೊರಗಡೆ ಹಾಕಿದ್ದಾರೆ ಅಂತ ಅರ್ಥ ಅಲ್ಲ, ಖಂಡಿತ ನಾವು ಹೊರಗಡೆ ಇಲ್ಲ ಅಂತ ಅಂದಾಗ ದಶರಥನ ಸಹ ಹೌದು, ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಸಿದ್ಧಾರ್ಥ ಹೇಳೋದು ಕರೆಕ್ಟೇ ಇದೆ, ನಾವು ನಮ್ಮ ಸಿದ್ದನ ಹೊರಗಡೆ ಹಾಕಿಲ್ಲ ಅಂತ ಅಂದಾಗ, ಕ್ಷಮಿಸಿಬಿಡಿ ಶಿವನಾರಾಯಣವರೇ, ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ರು, ಅದರಿಂದ ನಿಮ್ಮ ಜೊತೆ ಬಂದು ತಪ್ಪಾಗಿ ಮಾತಾಡಿದ್ವಿ ಅಂತ ಊರಿನ ಜನಗಳೆಲ್ಲ ಕ್ಷಮೆ ಕೇಳ್ತಾ ಇರ್ತಾರೆ. ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ, ನೋಡಿದ್ರ ಬೇಕು ಬೇಕು ಅಂತ ಶಾರದಾ ಯಾವ ರೀತಿ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ದಾಳೆ, ಮೊದಲು ಇವಳನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ಅಂದಾಗ ಶಾರದಾ ಬೇಜಾರಾಗಿ ನಿಂತ್ಕೋತಾಳೆ. ಅಷ್ಟೊತ್ತಿಗೆ ಅರ್ಚಕರು ಬರ್ತಾರೆ, ಬನ್ನಿ ಶಿವನಾರಾಯಣ್ ಸರ್, ನಿಮ್ಮ ಫ್ಯಾಮಿಲಿ ಸಮೇತವಾಗಿ ಬಂದಿದ್ದೀರಾ, ಬನ್ನಿ ದೇವ್ರ ದರ್ಶನ ಮಾಡಿರಂತೆ, ನಮಗೆಲ್ಲ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇರ್ತಾರೆ. ನಿಮ್ಮ ಮೊಮ್ಮಗ ಮತ್ತು ಶಾರದೆ ಇಬ್ಬರು ಮದುವೆ ಆಗಿದ್ದಾರಂತೆ, ಅವರನ್ನು ನಿಮ್ಮ ಕುಟುಂಬ ಸಮೇತರಾಗಿ ಕರ್ಕೊಬಂದಿದ್ದಾರಲ್ಲ, ನಮಗಂತೂ ಖುಷಿ ಆಗ್ತಿದೆ ಅಂತ ಅಂದಾಗ, ನೀವೇನು ಹೇಳ್ತಿದ್ದಾರೋ ನನಗೆ ಗೊತ್ತಿಲ್ಲ ಅರ್ಚಕರೇ, ಅವ್ರು ಬೇರೆ ಬಂದಿದ್ದಾರೆ, ನಾವು ಬೇರೆ ಬಂದಿದ್ದೀವಿ ಅಷ್ಟೇ ಅಂತ ತಾತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ. ಹಾಗೆ ನನ್ನ ಮಾತನ್ನು ಮೀರಿ ನನ್ನ ಮೊಮ್ಮಗ ಈ ಶಾರದೆನೇ ಮದುವೆ ಆಗಿದ್ದಾನೆ, ಆ ಕಾರಣದಿಂದಲೇ ಅವರಿಬ್ಬರನ್ನು ದೂರ ಇಟ್ಟಿದ್ದೀನಿ, ಯಾವತ್ತೂ ಸಹ ಅವರನ್ನು ನಾನು ಸೇರಿಸೋದು ಇಲ್ಲ, ಇದನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಅಂತ ಅಂದಾಗ ಊರಿನ ಜನಗಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ವಿಮಲ ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ಅಪ್ಪ ನೀವು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೆ ಊರಿನವ್ರ ಮುಂದೆ ನಮ್ಮನೆ ಮರ್ಯಾದಿನ ನಾವೇ ತೆಕ್ಕೊಳ್ಳೋದು ಬೇಡ, ಸುಮ್ಮನಿರಿ ಅಂತ ಹೇಳ್ತಾ ಇರ್ತಾನೆ. ನಾವೆಲ್ಲ ಒಟ್ಟಿಗೆ ಬಂದಿದ್ವಿ, ಒಟ್ಟಿಗೆ ಇದ್ದೀವಿ ಅಂತ ಹೇಗೋ ಮ್ಯಾನೇಜ್ ಮಾಡಿ, ಪ್ಲೀಸ್ ಊರಿನ ಜನಗಳೆಲ್ಲ ನಿಮ್ಮ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ, ಗೌರವನ ಕಾಪಾಡಿ ಅಂತ ಅಂದಾಗ ಜ್ಯೋತಿಕಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಇದಕ್ಕೋಸ್ಕರ ಬೆಂಗಳೂರಿಂದ ಇಲ್ಲಿವರೆಗೂ ಬಂದಿತ್ತಾ, ಯಾವಾಗಲೂ ಸಿದ್ದು ಶಾರದಾ ಅಂತಲೇ ಹೇಳ್ತಾ ಇರ್ತಾರಲ್ಲ, ಅಂತ ಬೈಕೋತಾ ಇರ್ತಾಳೆ. ಹಾಗೆ ಬನ್ನಿ ಎಲ್ಲರೂ ಒಟ್ಟಿಗೆ ಪೂಜೆ ಮಾಡೋಣ ಅಂತ ತಾತ ಹೇಳಿದಾಗ ಸಿದ್ದು ಶಾರದನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿದ್ರೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ವಿಮಲ ಹೇಳ್ತಾ ಇರ್ತಾಳೆ, ಎಲ್ಲರೂ ಒಟ್ಟಿಗೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಲ್ಲ, ನೋಡು ದೇವರಿಗೆ ಆ ಮಾತು ಕೇಳಿಸ್ತು ಅಂತ ಅನಿಸುತ್ತೆ, ಇವಾಗ ಎಲ್ಲರೂ ಒಟ್ಟಿಗೆ ಪೂಜೆ ಮಾಡ್ತಾ ಇದ್ದೀವಿ ಅಂತ ವಿಮಲ ಹೇಳ್ತಾ ಇರ್ತಾಳೆ.
ಶಾರದನೂ ಸಹ ಹೌದು ಅಮ್ಮ, ನನಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನನ್ನ ಮೇಲೆ ಎಷ್ಟೇ ಕೋಪ ಇದ್ದರೂ ಸಹ ಪೂಜೆ ಮಾಡೋಕೆ ಒಪ್ಕೊಂಡ್ರಲ್ಲ, ಅದೇ ನನಗೆ ದೊಡ್ಡ ಖುಷಿ ಅಂತ ಅಂದಾಗ ನನ್ನ ಕುಟುಂಬನೇ ಹಾಗೆ ಶಾರದಾ, ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಎಲ್ಲರೂ ಸಹ ದೇವ್ರ ಹತ್ರ ಬಂದುಬಿಟ್ಟು ಅರ್ಚನೆ ಅಭಿಷೇಕ ಮಾಡ್ತಾ ಇರಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ, ಒಂದು ನಿಮಿಷ ಅರ್ಚಕರೇ, ಇವತ್ತು ನನ್ನ ಮೊಮ್ಮಗಳು ಹುಟ್ಟಿದ್ದಪ್ಪ, ಅವಳ ಹೆಸರಲ್ಲಿ ಅರ್ಚನೆ ಮಾಡಿಸಿ ಅಂತ ಅಂದಾಗ, ಹೆಸ್ರು ಹೇಳಿ ಸರ್ ಅಂತ ಅಂದಾಗ ಜ್ಯೋತಿಕಾ ಅಂತ ಅಂದಾಗ, ಜ್ಯೋತಿಕನ ಹೆಸರಲ್ಲಿ ಅರ್ಚನೆ ಮಾಡ್ತಾ ಇರಬೇಕಾದ್ರೆ ಸಿದ್ದು, ಒಂದು ನಿಮಿಷ ಅರ್ಚಕರೇ, ಇವತ್ತು ನನ್ನ ಹೆಂಡತಿ ಬರ್ತಡೇ ಹುಟ್ಟಿದ್ದಿನ, ಸೊ ಈ ಮನೆ ಮೊಮ್ಮಗಳು ಅವಳ ಹೆಸರಲ್ಲೂ ಸಹ ಒಂದು ಅರ್ಚನೆ ಮಾಡಿಸಿ ಅಂತ ಅಂದಾಗ ಸರಿನಪ್ಪ ಅಂತ ಅರ್ಚಕರು ಇಬ್ಬರು ಹೆಸರಲ್ಲಿ ಅರ್ಚನೆ ಮಾಡಿಸ್ತಾ ಇದ್ರೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಈ ದಶರಥ ಹೇಳ್ತಾ ಇರ್ತಾನೆ, ಓ ಇವತ್ತು ಶಾರದಾ ಹುಟ್ಟಿದ್ದಿನ ಅಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ, ಇವತ್ತು ಎಷ್ಟು ಜನ ಮಕ್ಕಳು ಹುಟ್ಟಿದ್ದಾರೆ, ಆದರೆ ನನ್ನ ಮಗಳು ಯಾವತ್ತು ಹುಟ್ಟಿದ್ಲು ಅಂತ ಗೊತ್ತು, ಆದರೆ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸುಮಿತ್ರ ಕೋಪ ಮಾಡಿಕೊಂಡು, ಛೇ ಇವಳು ಹೋಗಿ ಹೋಗಿ ನನ್ನ ಮಗಳು ಹುಟ್ಟಿದಳಲ್ಲ, ಮೇ ಬಿ ಎಲ್ಲ ಗೊತ್ತಿದ್ದೆ ನನ್ನ ಮನೆ ಕಾಲಿಟ್ಟಿದ್ದಾಳೆ ಅಂತ ಬೈಕೋತಾ ಇದ್ರೆ ಶಾರದಾ ಮಾತ್ರ ಸುಮಿತ್ರನ ಮುಖ ನೋಡಿ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಅರ್ಚಕರು ಜ್ಯೋತಿಕನ ಮತ್ತು ಶಾರದನ ಹತ್ರ ಕರೆದ್ಬಿಟ್ಟು ಇಬ್ಬರು ಹೆಸರಲ್ಲಿ ಅರ್ಚನೆ ಮಾಡಿಸ್ಬಿಟ್ಟು ಹೇಳ್ತಾ ಇರ್ತಾರೆ, ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀರ ಅದೆಲ್ಲ ಈಡೇರುತ್ತೆ, ಹಾಗೆ ದೇವರಿಗೆ ಪುಷ್ಪಾಭಿಷೇಕನ ಮಾಡಿ ಹಾಗೆ ಅರ್ಚನೆ ಮಾಡ್ತಾ ಇದ್ದೀವಿ ಅಂತ ಅನ್ಬೇಕಾದ್ರೆ ಎಲ್ಲರೂ ಕೈಲಿ ಹೂನ ಹಿಡ್ಕೋತಾ ಇರ್ತಾರೆ. ಹಾಗೆ ಎಲ್ಲರೂ ಖುಷಿಯಿಂದ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ಪುಷ್ಪಾಲಂಕಾರ ಮಾಡ್ತಾ ಇರಬೇಕಾದ್ರೆ ಜ್ಯೋತಿಕಾ ಮಾತ್ರ ಕೋಪ ಮಾಡಿಕೊಂಡು ಶಾರದನ ಗುರಾಯಿಸ್ತಾ ಇರ್ತಾಳೆ, ಛೇ ಇವತ್ತೇ ಇವಳು ಹುಟ್ಟಿದಾಳೆ, ಬೆನ್ನಿಗೆ ಬಿದ್ದಿರೋ ಬೇತಾಳೆ ಥರ ನನ್ನ ಹಿಂದೆ ಬರ್ತಾ ಇದ್ದಾಳೆ, ಈ ಮನೆ ಮಗಳು ಅವಳು ಅಂತ ಗೊತ್ತಾದರೆ ನನ್ನ ಗತಿ ಏನಾಗುತ್ತೆ, ಪ್ರತಿ ಕ್ಷಣ ನಾನು ಎದುರ್ಕೊಂಡಿದ್ರೆ ಇವಳು ಖುಷಿಯಾಗಿ ನನ್ನ ಜೊತೆ ಪೂಜೆ ಮಾಡ್ತಿದ್ದಾಳೆ ಅಂತ ಬೈಕೋತಾ ಇರ್ತಾಳೆ. ಹಾಗೆ ಮತ್ತು ಅರ್ಚಕರು ಹೇಳ್ತಾ ಇರ್ತಾರೆ, ತಂದೆ ತಾಯಿ ಹತ್ರ ಬನ್ನಿ, ನೀವಿಬ್ಬರು ಸಹ ಪ್ರಸಾದನ ನಿಮ್ಮ ಮಗಳಿಗೆ ತಿನ್ನಿಸಿ ಅಂತ ಅಂದಾಗ ಸುಮಿತ್ರ ದಶರಥ ಸಿಕ್ಕಾಬಟ್ಟೆ ಖುಷಿಯಿಂದ ಜ್ಯೋತಿಕನಿಗೆ ತಿನ್ನಿಸ್ತಾ ಇದ್ದರೆ ಶಾರದಾ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಅರ್ಚಕರು ಹೇಳ್ತಾ ಇರ್ತಾರೆ, ಶಾರದಾ ನಮ್ಮೂರಿನ ಮಗಳು, ಪಾಪ ಅವಳು ಅನಾಥೆ, ತಂದೆ ತಾಯಿ ಯಾರೂ ಇಲ್ಲ, ನೀವಿಬ್ಬರು ತಂದೆ ತಾಯಿ ಸ್ಥಾನದಲ್ಲಿ ಅವಳಿಗೆ ಪ್ರಸಾದ ತಿನ್ನಿಸಿದ್ರೆ ತುಂಬ ಒಳ್ಳೇದಾಗುತ್ತೆ ಅಂತ ಅಂದರೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಊರಿನ ಜನಗಳಲ್ಲೂ ಸಹ ಹೇಳ್ತಾ ಇರ್ತಾರೆ, ಶಾರದಾ ನಿಮ್ಮನೆ ಸೊಸೆ ತಾನೇ, ಅವಳು ಮಗಳಿದ್ದಂಗೆ, ಬನ್ನಿ ನೀವಿಬ್ಬರು ಅವಳಿಗೆ ಪ್ರಸಾದ ತಿನ್ನಿಸಿ ಅಂತ ಅಂದಾಗ ದಶರಥ ತುಂಬ ಖುಷಿಯಿಂದ, ಯಾವ ಜನ್ಮದ ಋಣಾನ ಬಂಧನ ಏನೋ ಗೊತ್ತಿಲ್ಲ, ತಂದೆ ತಾಯಿ ಸ್ಥಾನದಲ್ಲಿ ನಿಮಗೆ ನಾವು ಪ್ರಸಾದ ತಿನ್ನಿಸ್ತಿದ್ದೀವಿ ಅಂತ ಅಂದ್ಬಿಟ್ಟು ಶಾರದನಿಗೆ ಪ್ರೀತಿಯಿಂದ ಕೊಡ್ತಾ ಇದ್ದರೆ ಅವಳು ತುಂಬ ಖುಷಿಯಿಂದ ತೊಗೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸುಮಿತ್ರ ಹೋಗೋಣ ಬೇಡ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಿದ್ದು, ಬನ್ನಿ ಅದೇ ಟೈಮ್ ಆಗುತ್ತೆ, ಎಲ್ಲರೂ ಸಹ ಪೂಜೆಗೆ ವೆಯ್ಟ್ ಮಾಡ್ತಿದ್ದಾರೆ ಬನ್ನಿ ಅಂತ ಅಂದಾಗ ವಿಧಿ ಇಲ್ದಲೇ ಸುಮಿತ್ರ ಬರ್ತಾಳೆ. ಹಾಗೆ ದಶರಥ ತಿನ್ನಿಸು ಅಂತ ಅಂದಾಗ ಶಾರದನಿಗೆ ಪ್ರಸಾದ ತಿನ್ನಿಸ್ತಾ ಇದ್ರೆ ಶಾರದಾ ಸಿಕ್ಕಾಬಟ್ಟೆ ಕಣ್ಣೀರು ಹಾಕೊಂಡು ತನ್ನ ಅಮ್ಮನ ಮುಖನ ನೋಡ್ತಾ ಇದ್ರೆ ಜ್ಯೋತಿಕಾ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ನಿಂತ್ಕೋತಾಳೆ. ಮತ್ತು ಪುರೋಹಿತರು ಹೇಳ್ತಾ ಇರ್ತಾರೆ, ನೀವಿಬ್ಬರು ಸಹ ತಂದೆ ತಾಯಿ ಆಶೀರ್ವಾದ ಪಡ್ಕೊಳ್ಳಿ ಅಂತ ಅಂದಾಗ ಜ್ಯೋತಿಕಾ ಆಶೀರ್ವಾದ ಪಡ್ಕೋತಿರ್ಬೇಕಾದ್ರೆ ಸುಮಿತ್ರ, 100 ಕಾಲ ಚೆನ್ನಾಗಿರೋ ಮಗಳೇ, ಇನ್ಮೇಲೆ ನೀನು ಯಾವಾಗಲೂ ಖುಷಿಯಾಗಿರ್ತೀಯ, ನಿನ್ನ ಖುಷಿನ ಯಾರ ಕೈಲೂ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾಳೆ. ದಶರಥನು ಸಹ, ಅಜ್ಜೋ ನೀನು ಬಯಸಿದ್ದೆಲ್ಲ ನಿನಗೆ ಸಿಗಲಿ, ಒಳ್ಳೇದಾಗಲಿ ಅಂತ ಅಂದಾಗ ಥ್ಯಾಂಕ್ ಯು ಡ್ಯಾಡ್ ಅಂತ ಅನ್ಬೇಕಾದ್ರೆ ತಾತ, ನಮ್ಮನೆ ದೀಪ, ನೀನು ಬಯಸಿದ್ದೆಲ್ಲ ನಿನಗೆ ಸಿಗಲಿ, ನೀನು ಸುಖವಾಗಿದ್ದರೆ ನಾವು ಖುಷಿಯಾಗಿರ್ತೀವಿ ಅಂತ ಹೇಳ್ತಾ ಇದ್ರೆ ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ದಶರಥ ಮತ್ತು ಶಾರದಾ ಮುಖ ನೋಡಿಕೊಂಡು 100 ಕಾಲ ಸುಖವಾಗಿರು ಶಾರದಾ, ಒಳ್ಳೇದಾಗಲಿ ಅಂತ ಅಂದಾಗ ಈ ಕಡೆ ಆಶೀರ್ವಾದ ಮಾಡಿ ಅಂತ ಅಂದಾಗ ತುಂಬ ಖುಷಿಯಿಂದ ದಶರಥ ಆಶೀರ್ವಾದ ಮಾಡ್ತಿದ್ರೆ ಸುಮಿತ್ರ ಮಾತ್ರ ಕೋಪ ಮಾಡಿಕೊಂಡು ದೂರ ಹೋಗ್ತಾ ಇರ್ತಾಳೆ. ಆದರೂ ಸಹ ಅವಳು ಕಾಲಿಗೆ ಬಿದ್ದು ಶಾರದಾ ಆಶೀರ್ವಾದ ತೊಗೊಂಡು ಸಿಕ್ಕಾಬಟ್ಟೆ ಖುಷಿ ಪಡ್ತಾಳೆ. ಇದ್ರೆ ಜ್ಯೋತಿಕಾ ಮಾತ್ರ ಕೋಪ ಮಾಡಿಕೊಂಡು ಗುರಾಯಿಸ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.